ಇಂಡಿಯನ್ ಆರ್ಮಿ ಅಂತೂ ಈಗ ಒಳ್ಳೆ ಮೂಡಲ್ಲಿರೋ ರೀತಿ ಕಾಣ್ತಾ ಇದೆ, ತನ್ನ ಹಳೆಯ ಬ್ರಹ್ಮೋಸ್ ಸ್ಟಾಕ್ ನ ಖಾಲಿ ಮಾಡಬೇಕು ಅಂತ. ಪಾಕಿಸ್ತಾನ ಆಯ್ತು, ಈಗ ಯಾರನ್ನ ಟಾರ್ಗೆಟ್ ಮಾಡಿರೋದು? ಉಗ್ರರನ್ನ. ಈಗ ಮಯನ್ಮಾರ್ಗೆ ನುಗ್ಗಿ ಮಿಸೈಲ್ ಗಳಿಂದ ಮತ್ತು 106 ಡ್ರೋನ್ ಗಳಿಂದ ದಾಳಿ ಮಾಡಿರೋದು. 106 ಉಗ್ರರ ಯಮಪುರಿಗಟ್ಟಿದ್ದಾರೆ. 3 ಪ್ರಮುಖ ಉಲ್ಫಾ ಐ ಉಗ್ರರ ಕಮಾಂಡರ್ಗಳು ಸಹ ಈ ದಾಳಿನಲ್ಲಿ ಸಾವನ್ನಪ್ಪಿದ್ದಾರೆ. ಮಯನ್ಮಾರ್ನ ಗಡಿಯಲ್ಲಿದ್ದ ಒಟ್ಟು 4 ಭಯೋತ್ಪಾದಕರ ಅಡ್ಡಗಳ ಮೇಲೆ ದಾಳಿ ಮಾಡಿತ್ತು ಭಾರತದ ಸೇನೆ. ಇಷ್ಟು ದಿವಸ ಸರ್ಜಿಕಲ್ ಸ್ಟ್ರೈಕ್ ಅಂದ ತಕ್ಷಣ ನಮಗೆ ಪಾಕಿಸ್ತಾನ ನೆನಪಾಗ್ತಾ ಇತ್ತು. 2 ಬಾರಿ ಆಲ್ರೆಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಯಾಗಿದೆ ಪಾಕಿಸ್ತಾನದ ಮೇಲೆ. ಇದೇನಿದು ಮತ್ತೊಮ್ಮೆ ಏನಾದ್ರೂ ಇಂಡಿಯಾ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಅನ್ನೋ ಮಾತುಗಳು ಮಯನ್ಮಾರ್ನ ವಿಷಯದಲ್ಲಿ ಕೇಳಿಬಂದಿತ್ತು. ಉಲ್ಫಾ ಉಗ್ರರು ಪ್ರೆಸ್ ರಿಲೀಸ್ ಮಾಡಿ ನಮ್ಮ ಮೇಲೆ ಭಾರತ ಸೇನೆ ಅತ್ಯಾಚಾರ ಮಾಡಿದೆ, ಆಕ್ರಮಣ ಮಾಡಿದೆ ಅಂತ ರೋನಾದೋನ ಶುರು ಮಾಡ್ತು. ಆಗ ಗೊತ್ತಾಯ್ತು ಈ ಬಾರಿಯ ಸರ್ಜಿಕಲ್ ಸ್ಟ್ರೈಕ್ ಆಗಿರೋದು ಪಾಕಿಸ್ತಾನದ ಮೇಲಲ್ಲ, ಬದಲಾಗಿ ಮಯನ್ಮಾರ್ನ ಮೇಲೆ. ಸ್ನೇಹಿತರೆ, ಈ ಉಲ್ಫಾ ಐ ಎನ್ನುವ ಭಯೋತ್ಪಾದನಾ ಸಂಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಅವರಿಗೆ ನೀರು, ನೆರಳು, ಆಹಾರ ಕೊಟ್ಟು ಸಹಾಯ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನರಿಬುದ್ಧಿಯ ಚೀನಾ. ಈಗ ಪಾಕಿಸ್ತಾನ ಮತ್ತು ಮಯನ್ಮಾರ್ಗೆ ತಕ್ಕ ಶಾಸ್ತಿ ಮಾಡಾಗಿದೆ. ಮುಂದೆ ಬಾಂಗ್ಲಾದೇಶ ಮತ್ತು ಚೀನಾಕ್ಕೂ ಕಾದಿದೆ ಮಾರಿ ಹಬ್ಬ. ಈ ಉಲ್ಫಾ ಐ ಉಗ್ರ ಸಂಘಟನೆಯ ಮೂಲಕ ಪಾಕಿಸ್ತಾನದ ISI ಮತ್ತು ಚೀನಾ ಭಾರತದೊಳಗೆ, ಅದರಲ್ಲೂ ನಾರ್ತ್ ಈಸ್ಟ್ ಸ್ಟೇಟ್ ಗಳಲ್ಲಿ ಶಾಂತಿ ಕದಡುವ ಪ್ರಯತ್ನ ಮಾಡ್ತಾ ಇತ್ತು. ಉಗ್ರರನ್ನು ಒಳನುಗ್ಗಿಸಿ ಅಸ್ಸಾಮನ್ನ ಭಾರತದಿಂದ ಬೇರ್ಪಡಿಸ್ಬಿಡ್ತೇವೆ, ನಾರ್ತ್ ಈಸ್ಟ್ ಅನ್ನೇ ಭಾರತದಿಂದ ಬೇರ್ಪಡಿಸ್ಬಿಡ್ತೇವೆ, ಭಾರತದ ಚಿಕನ್ ನೆಕ್ ಅನ್ನ ಕಟ್ ಮಾಡ್ತೇವೆ ಅಂತೆಲ್ಲ ದುರಹಂಕಾರಿ ಹೇಳಿಕೆಗಳನ್ನ ಕೊಡ್ತಾ ಇತ್ತು ಇದೇ ಉಲ್ಫಾ ಐ ಉಗ್ರ ಸಂಘಟನೆ. ಅದರ ನಾಮಾವಶೇಷ ಮಾಡಿರೋದೀಗ ಭಾರತದ ಸೇನೆ. ಹೇಡಿಯ ರೀತಿ ಚೀನಾ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವ ಮೂಲಕ ಭಾರತದ ವಿರುದ್ಧ ಯುದ್ಧ ಶುರು ಮಾಡಿದೆ. ರಣರಂಗದಲ್ಲಿ ನೇರ ಹಣಾಹಡಿ ಮಾಡಿ ಗೆದ್ದ ಇತಿಹಾಸನೇ ಇಲ್ಲ. ಇಷ್ಟು ದಿವಸ ಯಾರೆಲ್ಲ ಪ್ರೂಫ್ ಎಲ್ಲಿ ಅಂತ ಕೇಳ್ತಾ ಇದ್ರಲ್ಲ, ಉಲ್ಫಾ ಐ ಸಂಘಟನೆನೇ ಮುಂದೆ ಬಂದು ಹೇಳಿರೋದು, ನಮ್ಮ 4 ತಾಣಗಳ ಮೇಲೆ ಭಾರತ ಸೇನೆ ಡ್ರೋನ್ ಗಳಿಂದ ಮತ್ತು ಮಿಸೈಲ್ ಗಳಿಂದ ಘಾತಕ ಅಟ್ಯಾಕ್ ಮಾಡಿದೆ, 106 ಜನ ಸಾವಾಗಿದ್ದಾರೆ ಅಂತ ಪ್ರೆಸ್ ರಿಲೀಸ್ ಮಾಡಿ ಉಗ್ರ ಸಂಘಟನೆ ಉಲ್ಫಾ ಐನೇ ಕನ್ಫರ್ಮ್ ಮಾಡಿರೋದು. ಇನ್ನೂ ಪ್ರೂಫ್ ಬೇಕಾ? ಬಾರಿಸಿಕೊಂಡವರೇ ಮುಂದೆ ಬಂದು ಹೇಳಿದ್ದಾರೆ ಭಾರತ ಸೇನೆ ನಮ್ಮನ್ನು ಬಾರಿಸಿದೆ ಅಂತ. ಅಷ್ಟೇ ಅಲ್ಲ, ಶವಗಳನ್ನ ಆಯ್ದು ಗುಂಡಿ ತೋಡಿ ದಫನ್ ಮಾಡುವ ಸಂದರ್ಭದಲ್ಲೂ ಸಹ ಭಾರತ ಸೇನೆ ಬಿಟ್ಟಿಲ್ಲ, ಮಿಸೈಲ್ ಗಳಿಂದ ದಾಳಿ ಮಾಡಿದೆ. ಇದರಿಂದ ಶತ್ರುಗಳಿಗೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಂತಾಯ್ತು. ಭಾರತದೊಳಗೆ ಉಗ್ರ ಕೃತ್ಯಗಳನ್ನು ಮಾಡಿ ನೀವು ಪಾಕಿಸ್ತಾನಕ್ಕೆ ಹೋಗಿ ಬಚ್ಚಿಟ್ಟುಕೊಂಡ್ರು, ಮಯನ್ಮಾರ್ಗೆ ಹೋಗಿ ಬಚ್ಚಿಟ್ಟುಕೊಂಡ್ರು, ಬಾಂಗ್ಲಾಕ್ ಹೋದ್ರು, ಚೀನಾಕ್ ಹೋದ್ರು ಬಿಡೋದಿಲ್ಲ, ಅಂತವರನ್ನ ಹುಡುಕಿ ಹೊರಗೆಳೆದು ಬಾರಿಸಲಾಗುವುದು ಅಂತ. ಹಾಗಾಗಿ ಭಾರತ ಸರ್ಕಾರ ಪದೇ ಹೇಳ್ತಾ ಇದೆ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಉಗ್ರರು ಪಾಕಿಸ್ತಾನದವರೇ ಆಗಿರ್ಬೋದು, ಮಯನ್ಮಾರ್ ಮತ್ತು ಬಾಂಗ್ಲಾದೇಶದವರೇ ಆಗಿರ್ಬೋದು, ಅವರೆಲ್ಲರಿಗೂ ದಿಟ್ಟ ಉತ್ತರ ಆಪರೇಷನ್ ಸಿಂಧೂರದ ಮೂಲಕನೇ ಕೊಡಲಾಗುವುದು. ಮಯನ್ಮಾರ್ನಲ್ಲಿ ಈಗಾಗಿರೋದು ಅದೇ ಆಪರೇಷನ್ ಸಿಂಧೂರದ ಎಕ್ಸ್ಟೆಂಡೆಡ್ ವರ್ಷನ್. ಮಯನ್ಮಾರ್ನ ದಟ್ಟ ಕಾಡುಗಳ ಒಳಗೆ ನುಗ್ಗಿ ನಮ್ಮ ಆಪರೇಷನ್ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಪ್ರಿಸೈಸ್ ಪಿನ್ ಪಾಯಿಂಟ್ ಅಟ್ಯಾಕ್ ಮಾಡಿರೋದು. ನಾನೀಗಾಗ್ಲೇ ಹೇಳಿದೆ, ಉಲ್ಫಾ ಐ ಅನ್ನೋದು ಒಂದು ಭಯೋತ್ಪಾದನಾ ಸಂಘಟನೆ. ಅದಕ್ಕೆ ನೀರು ನೆರಳು ಕೊಡ್ತಾ ಇರೋದು ಚೀನಾ. ಉಲ್ಫಾ ಉಗ್ರರ ಬಳಿ ಇರತಕ್ಕಂತಹ ಎಲ್ಲ ಶಸ್ತ್ರಾಸ್ತ್ರಗಳು ಚೀನಾದ್ದು. ಅವರಿಗೆ ಫಂಡಿಂಗ್ ಮಾಡ್ತಾ ಇರೋದು ಪಾಕಿಸ್ತಾನದ ISI. ಈ ಬಗ್ಗೆ ಭಾರತದ ಆರ್ಮಿಗೆ ಪ್ರಶ್ನೆ ಕೇಳಿದಾಗ ಒಂದೇ ವರ್ಡಲ್ಲೇ ಉತ್ತರ ಕೊಟ್ಟಿರೋದು ನೋ ಕಮೆಂಟ್ಸ್. ಇದರ ಅರ್ಥ, ನಾವು ಕೇವಲ ಖಾಲಿ ಡಬ್ಬ ಅಲ್ಲ, ಸೌಂಡ್ ಮಾಡಲ್ಲ, ನಾವು ಏನ್ ಅನ್ಕೊಂಡಿರ್ತೀವೋ ಅದನ್ನ ಹೇಳದೆ ಕೇಳದೆ ಸೈಲೆಂಟ್ ಆಗಿ ಮಾಡಿ ತೋರಿಸ್ತೀವಿ. ಅದನ್ನೇ ಈಗ ಮಯನ್ಮಾರ್ ಮೇಲೆ ಮತ್ತೊಂದು ಸ್ಟ್ರೈಕ್ ಮಾಡುವ ಮೂಲಕ ಸಾಬೀತು ಮಾಡಿ ತೋರಿಸಿದೆ ಭಾರತದ ಸೇನೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇ ನೋಡ್ತಾ ಇದ್ದೀರಾ ಏನಾಗಿದೆ ಅಂತ, ನೀವೇ ಅನಲೈಸ್ ಮಾಡಿ, ನಿಮಗೆ ಬಿಟ್ಬಿಡ್ತೇವೆ. ಇದು ಭಾರತ ಸೇನೆಯ ರಿಪ್ಲೈ. ಯಾವಾಗ ಹೆಂಗ್ ಬಂದು ಯಾವುದರಿಂದ ಹೊಡೆದೋಯ್ತು ಭಾರತದ ಸೇನೆ ಅಂತ ರಿಯಲೈಸ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಈಗಲೂ ಉಲ್ಫಾ ಉಗ್ರ ಸಂಘಟನೆಗೆ. ಅಷ್ಟು ಸ್ಪೀಡ್ ಆಗಿ ರಪ್ ಅಂತ ಅಟ್ಯಾಕ್ ಮಾಡಿ 4 ಟೆರರಿಸ್ಟ್ ಅಡ್ಡಗಳನ್ನ ನೆಲಸಮಗೊಳಿಸಿ 3 ಜನ ಉಗ್ರ ಕಮಾಂಡರ್ ಗಳನ್ನ ಯಮಪುರಿಗೆ ಅಟ್ಟಿ 106 ಜನ ಟೆರರಿಸ್ಟ್ ಗಳನ್ನ ನಾಶಪಡಿಸಿ ಎಚ್ಚರಿಕೆ ಕೊಟ್ಟಿತ್ತು ಸೇನೆ. ಭಾರತ ಸೇನೆ ಒಳಗಡೆ ನುಗ್ಗದೇನೆ ಈ ರುದ್ರ ತಾಂಡವ, ಬರೀ ಡ್ರೋನ್ ಗಳಿಂದ ಮತ್ತು ಮಿಸೈಲ್ ಗಳಿಂದ. ಇನ್ನು ಭಾರತ ಸೇನೆ ಏನಾದ್ರೂ ಮಯನ್ಮಾರ್ ಒಳಗೆ ನುಗ್ಗಿದ್ರೆ ಪರಿಣಾಮ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಇವರ ಅಹಂಕಾರ ಎಲ್ಲಿವರೆಗೂ ಹೋಗ್ಬಿಟ್ಟಿತ್ತು ಉಲ್ಫಾ ಉಗ್ರರದ್ದು ಅಂದ್ರೆ, ಮಯನ್ಮಾರ್ನ ದಟ್ಟ ಕಾಡುಗಳಲ್ಲಿ ಅಡವಿ ಕೂತು ಅಸ್ಸಾಮನ್ನ ಭಾರತದಿಂದ ಬೇರ್ಪಡಿಸ್ತೇವೆ,
ನಾರ್ತ್ ಈಸ್ಟ್ ಅನ್ನ ಭಾರತದಿಂದ ಬೇರ್ಪಡಿಸ್ತೇವೆ ಅಂತ ಉದ್ದಟತನದ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಧಮ್ಕಿ ಹಾಕೋದಕ್ಕೆ ನೆಕ್ಸ್ಟ್ ಟೈಮ್ ಇಂದ ನೀವೇ ಇದ್ರೆ ತಾನೆ ಅಂತ ಬುಡ ಸಮೇತ ಕಿತ್ತಾಕಿದೆ ಭಾರತದ ಸೇನೆ. ಇಷ್ಟೆಲ್ಲ ಉಗ್ರ ಸಂಘಟನೆಗಳಿದ್ರು ಮಯನ್ಮಾರ್ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಅಲ್ಲೇ ಈಗ ಹಾಹಾಕಾರ ಇದೆ, ಸರ್ವಾಧಿಕಾರಿ ಆಳ್ವಿಕೆ ಇದೆ, ಜನ ನಮಗೆ ಪ್ರಜಾಪ್ರಭುತ್ವ ಬೇಕು ಅಂತ ದಂಗೆ ಎದ್ದಿದ್ದಾರೆ. ದೇಶದಲ್ಲಿ ಯಾವುದೇ ಸ್ಟೆಬಿಲಿಟಿ ಇಲ್ಲ, ಅಲ್ಲಿರುವ ಸರ್ಕಾರಕ್ಕೆ ಅಲ್ಲಿನ ಆಡಳಿತದ ಮೇಲೆ ಯಾವುದೇ ಗ್ರಿಪ್ ಇಲ್ಲ. ಇನ್ನು ಉಗ್ರ ಸಂಘಟನೆಗಳನ್ನ ನಾಶ ಮಾಡುವಂದ್ರೆ ಏನ್ ಮಾಡಿಯಾರು? ಅವರದ್ದೇ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲಾಗಿದೆ. ಹಾಗಾಗಿ ಭಾರತ ಸೇನೆನೆ ಆಕ್ಷನ್ ಮೋಡ್ಗೆ ಇಳಿದಿದ್ದು ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ, ದಂಡಂ ದಶಗುಣಂ ಒಂದೇ ಉಳಿದಿರೋ ಪಾಠ ಅಂತ ದಾಳಿ ಸಂಘಟಿಸಿರುವುದು ಭಾರತ ಸೇನೆ. ಸ್ನೇಹಿತರೆ, ಚೈನಾ ಮತ್ತು ಪಾಕಿಸ್ತಾನ ಹಿಂಬಾಗಿಲ ಮೂಲಕ ಭಯೋತ್ಪಾದಕರನ್ನು ಕಳಿಸುವ ಮೂಲಕ ಭಾರತದ ಮೇಲೆ ಉಗ್ರ ಚಟುವಟಿಕೆಗಳನ್ನು ಸಂಘಟಿಸುವುದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಇದೆ. ಭಾರತ ಈಗ ಆಸಿಯನ್ ರಾಷ್ಟ್ರಗಳನ್ನು ಸೇರಿಸುವ ಒಂದು ರೋಡ್ ಮಾಡ್ತಾ ಇದೆ, ಕಾರಿಡಾರ್ ಮಾಡ್ತಾ ಇದೆ. ಅದು ಮಯನ್ಮಾರ್ ಮೂಲಕ ಹಾದು ಹೋಗಿ ಥೈಲ್ಯಾಂಡ್ ತಲುಪುತ್ತೆ. ಅಂದ್ರೆ ನಾವು ಬೈ ರೋಡ್ ಮೂಲಕ ಆಸಿಯಾನ್ ದೇಶಗಳನ್ನ ತಲುಪಲು ರಹದಾರಿಯಾಗುತ್ತೆ ಇದು. ಇದರಿಂದ ಭಾರತದ ರಫ್ತು ಈ ದೇಶಗಳಿಗೆ ಹೆಚ್ಚಾಗುತ್ತೆ, ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ, ಭಾರತದ ಎಕಾನಮಿಗೆ ಇದು ದೊಡ್ಡ ಕೊಡುಗೆ ಕೊಡುತ್ತೆ. ಈ ಕೆಲಸನ ಸುಲಭವಾಗಿ ಮಾಡೋದಕ್ಕೆ ಬಿಡುತ್ತಾ ಚೀನಾ? ಆಟ ಕೆಡಿಸ್ಬೇಕು ಅಂತಾನೆ ಟೆರರಿಸ್ಟ್ ಗಳ ಮೂಲಕ ಭಾರತದ ಮೇಲೆ ಉಗ್ರ ಚಟುವಟಿಕೆಗಳನ್ನ ಮಾಡಿಸ್ತಾ ಇತ್ತು ಪಾಕಿಸ್ತಾನದ ISI ಜೊತೆಗೂಡಿ. ನಿಮಗೆ ಗೊತ್ತಿರಲಿ ಮಾಹಿತಿಗಾಗಿ, ಈ ಉಲ್ಫಾ ಸಂಘಟನೆಯಲ್ಲಿ ಎರಡಿದಾವೆ. ಒಂದು ಖಾಲಿ ಉಲ್ಫಾ, ಇನ್ನೊಂದು ಉಲ್ಫಾ ಐ ಅಂತ. ಮೊದಲನೇ ಸಂಘಟನೆ ಉಲ್ಫಾ ಅನ್ನೋರಿಗೆ ಖಾತ್ರಿಯಾಗಿ ಹೋಗಿದೆ ಭಾರತದ ವಿರುದ್ಧ ನಾವು ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ, ನಾವು ಶರಣಾಗ್ಬಿಡ್ತೇವೆ ಅಂತ ಶರಣಾಗಿ ಹೋಗಿದ್ದಾರೆ. ಈ ಉಲ್ಫಾ ಐ ಅಂದ್ರೆ ಉಲ್ಫಾ ಇಂಡಿಪೆಂಡೆಂಟ್ ಅಂತ, ಇವರು ಭಾರತದೊಳಗೆ ಉಗ್ರ ಚಟುವಟಿಕೆಗಳನ್ನ ಸಂಘಟಿಸ್ತಾ ಇದ್ರು. ಅದೇ ಉಲ್ಫಾ ಐನ 4 ಅಡ್ಡಗಳ ಮೇಲೆ ಭಾರತ ಸೇನೆ ದಾಳಿ ಮಾಡಿರೋದು. ಕೇವಲ ಟೆರರಿಸ್ಟ್ ಗಳನ್ನ ಯಮಪುರಿಗಟ್ಟಿರೋದು ಅಷ್ಟೇ ಅಲ್ಲ, ಶಸ್ತ್ರಾಸ್ತ್ರಗಳ ಅಡ್ಡಗಳು, ವೆಪನ್ ಫ್ಯಾಕ್ಟರಿಗಳ ಮೇಲೂ ಸಹ ಭಾರತದ ಡ್ರೋನ್ಗಳು ಪಿನ್ ಪಾಯಿಂಟ್ ಸ್ಟ್ರೈಕ್ ಮಾಡಿ ಎಲ್ಲವನ್ನು ನಾಶಪಡಿಸಿಯಾಗಿದೆ. ಏಕ್ ತೀರ್ ಕೈ ನಿಶಾನೆ, ಒಂದೇ ಬಾಣ ಹಲವು ಗುರಿ ಅಂತಾರಲ್ಲ, ಅದನ್ನ ಭಾರತ ಸೇನೆ ಮಯನ್ಮಾರ್ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಮಾಡಿ ತೋರಿಸಿರುವುದು. ಮೊದಲೆಲ್ಲ ಏನಾಗ್ತಾ ಇತ್ತು, ಭಾರತ ಕೇವಲ ಮನವಿ ಮಾಡ್ತಾ ಇತ್ತು ಮಯನ್ಮಾರ್ಗೆ, ನಿಮ್ಮಲ್ಲಿ ಭಯೋತ್ಪಾದಕ ಸಂಘಟನೆಗಳಿದಾವೆ, ಮಟ್ಟ ಹಾಕಿ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಕ್ಷನ್ ಮಾಡಿ ಅಂತ ಭಾರತ ಒತ್ತಡ ಏರ್ತಾ ಇತ್ತು. ಆದ್ರೆ ಆ ಕಡೆ ಯಾವುದೇ ರಿಪ್ಲೈ ಬರ್ತಾ ಇರಲಿಲ್ಲ. ಅವರೇ 101 ಇಂಟರ್ನಲ್ ಸಮಸ್ಯೆಗಳ ಸುಳಿನಲ್ಲಿ ಸಿಲುಕಿ ಬಳಲಿ ಬೆಂಡಾಗೋಗಿದ್ದಾರೆ. ಇನ್ನ ಭಾರತಕ್ಕೆ ಎಲ್ಲಿಂದ ಸಹಾಯ ಮಾಡೋದಕ್ಕೆ ಸಾಧ್ಯ? ಇದೊಂಥರ ದಾರಿನೇ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಅಡ್ರೆಸ್ ಕೇಳಿದಂತಾಗಿತ್ತು. ಇದೆಲ್ಲ ಆಗಿ ಹೋಗೋ ವಿಚಾರ ಅಲ್ಲ, ನಾವೇ ರಣರಂಗಕ್ಕೆ ಇಳಿಬೇಕು ಅಂತ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಮಯನ್ಮಾರ್ ಮೇಲೆ. ಭಾರತ 23 ವರ್ಷಗಳಿಂದ ಒಂದು ಕನಸು ಕಟ್ಕೊಂಡಿದೆ. ಭಾರತ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ 3 ದೇಶಗಳನ್ನು ಸೇರಿಸುವ ಒಂದು ರೋಡ್ ಕಾರಿಡಾರ್ ಮಾಡಬೇಕು ಅಂತ. ಒಂದು ವೇಳೆ ಇದು ಕಂಪ್ಲೀಟ್ ಆಯ್ತು ಅಂದ್ರೆ ಭಾರತದ ಎಕಾನಮಿಗೆ ಬಂಪರ್ ಬೆಳೆ ಸಿಕ್ಕಂತೆ. ನಾರ್ತ್ ಈಸ್ಟ್ ನ ಪ್ರವಾಸೋದ್ಯಮ ಒಮ್ಮೆಲೆ ಬೂಮ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಇಂಡಿಯಾ ಮತ್ತು ಆಸಿಯನ್ ಕಂಟ್ರಿಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ. ಭಾರತಕ್ಕೆ ಒಳ್ಳೆ ಬಿಸ್ನೆಸ್ ಸಿಕ್ಬಿಡುತ್ತಲ್ಲ ಆಸಿಯನ್ ಕಂಟ್ರಿಗಳಿಂದ. ಹೇಗಾದ್ರೂ ಮಾಡಿ ಇದಕ್ಕೆ ಕಲ್ಲು ಹಾಕಬೇಕು ಅಂತಾನೆ ಚೀನಾ ಮತ್ತು ಪಾಕಿಸ್ತಾನ ಉಗ್ರ ಕೃತ್ಯಗಳನ್ನ ನಡೆಸ್ತಾ ಇತ್ತು. ಈಗ ಅದೇ ಉಗ್ರ ಸಂಘಟನೆಯನ್ನ ಭಾರತ ನ್ಯೂಟ್ರಲೈಸ್ ಮಾಡುವ ಮೂಲಕ ನಮ್ಮ ಕಾರಿಡಾರ್ ಆಗೇ ಆಗುತ್ತೆ, ಯಾರಿಂದಲೂ ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಂತಾಗಿದೆ. ಇದರಲ್ಲಿ ಏನಾದ್ರೂ ಪ್ರಮುಖ ಬೆಳವಣಿಗೆಗಳಾದ್ರೆ ತಿಳಿಸ್ತೀನಿ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.